ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತಳಪತಿ ವಿಜಯ್ ಅವರ ಕುಟುಂಬದ ಬಗ್ಗೆ ಮಾತನಾಡಲಿದ್ದೇವೆ. ಅವರ ಕುಟುಂಬದ ಸದಸ್ಯರ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ನಿಮಗೆ ಬಹುಶಃ ತಿಳಿಯದಿರುವ ಕೆಲವು ವ್ಯಕ್ತಿಗಳನ್ನು ಪರಿಚಯಿಸಲಿದ್ದೇವೆ. ಆದ್ದರಿಂದ ಸ್ನೇಹಿತರೆ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋದೊಂದಿಗೆ ಕೊನೆಯವರೆಗೂ ಇರಿ. ಸ್ನೇಹಿತರೆ, ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ತಳಪತಿ ಎಂದು ಕರೆಯುತ್ತಾರೆ. ವಿಜಯ್ ದಕ್ಷಿಣ ಭಾರತದ ಮುಂಚೂಣಿ ನಟರಲ್ಲೊಬ್ಬರು. ಅವರು ತಮಿಳು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ತಮ್ಮದೇ ಆದ ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಅವರು ಸುಮಾರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಅವರ ಚಿತ್ರಗಳು ಯಾವಾಗಲೂ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತವೆ. ಅದಲ್ಲದೆ 2017ರ ನಂತರ ವಿಜಯ್ ಅವರು ರಜನಿಕಾಂತ್ ಅವರ ನಂತರ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಎರಡನೇ ನಟರಾಗಿದ್ದಾರೆ. ಅವರ ತಂದೆಯ ಹೆಸರು ಎಸ್.ಎ. ಚಂದ್ರಶೇಖರ್. ಇವರು 1945ರಲ್ಲಿ ತಮಿಳುನಾಡಿನ ಮದ್ರಾಸ್ನಲ್ಲಿ ಜನಿಸಿದರು. ಎಸ್.ಎ. ಚಂದ್ರಶೇಖರ್ ಅವರ ತಂದೆಯ ಹೆಸರು ಸೇನಾಧಿಪತಿ ಪಿಳ್ಳೈ. ಅವರು ಒಬ್ಬ ರೈತರಾಗಿದ್ದರು. ಸ್ನೇಹಿತರೆ, ಎಸ್.ಎ. ಚಂದ್ರಶೇಖರ್ ಅವರು ನಟರಷ್ಟೇ ಅಲ್ಲದೆ ನಿರ್ಮಾಪಕ, ನಿರ್ದೇಶಕ ಮತ್ತು ಬರಹಗಾರರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಆದರೆ ಅವರಿಗೆ ನಿರ್ದೇಶಕರಾಗಿ ಹೆಚ್ಚಿನ ಗುರುತಿಸುವಿಕೆ ಸಿಕ್ಕಿದೆ. ಇವರು ತಮಿಳಿನ ಪ್ರಸಿದ್ಧ ನಿರ್ದೇಶಕರಾಗಿದ್ದು 70ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಅವರು 1978ರ ಅವಳು ಮೂವರು ಪೆಣ್ಣು ಸಿನಿಮಾದ ಮೂಲಕ ನಿರ್ದೇಶನ ಕ್ಷೇತ್ರಕ್ಕೆ ಕಾಲಿಟ್ಟರು. ಆದರೆ ಅವರಿಗೆ ಮುಖ್ಯ ಯಶಸ್ಸು ಸಿಕ್ಕಿದ್ದು 1981ರ ಸಟ್ಟಂ ಓರು ಇರುಟ್ಟರೈ ಚಿತ್ರದಿಂದ. ಇದರಲ್ಲಿ ವಿಜಯಕಾಂತ್ ನಾಯಕನಾಗಿದ್ದರು. ಇದಲ್ಲದೆ ಅವರು ಓಂ ಶಕ್ತಿ, ಸಟ್ಟಂ ಮರುಪಡಿ, ದೇವಂ, ರಾಜಾದುರೈ, ದೇವ ಮತ್ತು ವಿಷ್ಣುನಂತಹ ಹಲವು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಅವರು ವಿಜಯ್ ಅಭಿನಯದ 14 ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ವಿಜಯ್ ಅವರು ಬಾಲನಟನಾಗಿ ಕಾಣಿಸಿಕೊಂಡ ಮೊದಲ ಸಿನಿಮಾ ವೆಟ್ರಿ. ಈ ಚಿತ್ರವನ್ನು ಸಹ ಎಸ್.ಎ. ಚಂದ್ರಶೇಖರ್ ಅವರೇ ನಿರ್ದೇಶಿಸಿದ್ದರು. ಇದಲ್ಲದೆ ವಿಜಯ್ ಅಭಿನಯದ ಕುಟುಂಬಂ, ಆನ್ಸ್ ಮೋರ್, ನೇಂಜಿನ್ನಿಲೆ ಮತ್ತು ಸುಕ್ರಾನ್ ನಂತಹ ಸಿನಿಮಾಗಳನ್ನು ಇವರೇ ನಿರ್ದೇಶಿಸಿದ್ದಾರೆ. ಚಿತ್ರಗಳನ್ನು ಸಹ ನಿರ್ದೇಶಿಸಿದ್ದಾರೆ. ಇವರು ಕೆಲವು ಹಿಂದಿ ಸಿನಿಮಾಗಳನ್ನು ಕೂಡ ನಿರ್ದೇಶಿಸಿದ್ದಾರೆ. ಅದರಲ್ಲಿ ಬಲಿದಾನ್, ಜೀವನ್ ಕೆ ಶತ್ರಂಜ್ ಮತ್ತು ಮೇರಾ ದಿಲ್ ತೇರೆ ಲಿಯೇ ನಂತಹ ಸಿನಿಮಾಗಳು ಸೇರಿವೆ. ಸ್ನೇಹಿತರೆ, ಎಸ್.ಎ. ಚಂದ್ರಶೇಖರ್ ಅವರ ಮದುವೆ ಶೋಭಾ ಅವರೊಂದಿಗೆ ಆಯಿತು. ಇವರು ಕೂಡ ಒಬ್ಬ ಹಿನ್ನೆಲೆ ಗಾಯಕಿ, ನಿರ್ದೇಶಕಿ, ಬರಹಗಾರ್ತಿ ಮತ್ತು ನಿರ್ಮಾಪಕಿಯಾಗಿದ್ದಾರೆ. ಆದರೆ ಇವರಿಗೆ ಗಾಯಕಿಯಾಗಿ ಹೆಚ್ಚಿನ ಪ್ರಸಿದ್ಧಿ ಸಿಕ್ಕಿದೆ. ಇವರಿಗೆ 2 ಮಕ್ಕಳಿದ್ದಾರೆ. ಅದರಲ್ಲಿ ಹಿರಿಯ ಮಗನ ಹೆಸರು ವಿಜಯ್. ಇವರು ತಮಿಳಿನ ಸೂಪರ್ ಸ್ಟಾರ್. ಇವರ ಬಗ್ಗೆ ಮುಂದೆ ವಿವರವಾಗಿ ಮಾತನಾಡೋಣ. ಅದಕ್ಕೂ ಮುನ್ನ ಎಸ್.ಎ. ಚಂದ್ರಶೇಖರ್ ಅವರ ಎರಡನೇ ಮಗು ಮತ್ತು ವಿಜಯ್ ಅವರ ತಂಗಿ ವಿದ್ಯಾ ಅವರ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ವಿದ್ಯಾ ಅವರು ಕೇವಲ 2 ವರ್ಷದವರಿದ್ದಾಗಲೇ ತೀರಿಕೊಂಡರು. ತಮ್ಮ ಮುದ್ದಾದ ತಂಗಿಯ ಅಗಲುವಿಕೆ ವಿಜಯ್ ಅವರ ಮೇಲೆ ತುಂಬಾ ಆಳವಾದ ಪರಿಣಾಮ ಬೀರಂಗಾಯಿತು. ಸ್ವಭಾವತಃ ವಿಜಯ್ ಸಣ್ಣ ವಯಸ್ಸಿನಲ್ಲಿ ತುಂಬಾ ತುಂಟ ಮತ್ತು ಜಾಸ್ತಿ ಮಾತನಾಡೋ ಹುಡುಗನಾಗಿದ್ದರು. ಆದರೆ ತಂಗಿ ತೀರಿಕೊಂಡ ಮೇಲೆ ಅವರು ಹಲವು ವರ್ಷಗಳ ಕಾಲ ತೀರಾ ಶಾಂತವಾಗಿರಲು ಶುರು ಮಾಡಿದರು. ಸ್ನೇಹಿತರೆ, ವಿಜಯ್ ಅವರ ತಾಯಿ ಯಾನಿ ಶೋಭಾ ಅವರಿಗೆ 2 ಅಣ್ಣ ತಮ್ಮಂದಿರು ಮತ್ತು ಒಬ್ಬ ತಂಗಿ ಇದ್ದಾರೆ. ದೊಡ್ಡ ಅಣ್ಣನ ಹೆಸರು ಎಸ್.ಎನ್. ಸುರೇಂದರ್. ಇವರು ನಟ, ಗಾಯಕ ಮತ್ತು ಡಬ್ಬಿಂಗ್ ಕಲಾವಿದ. ಇವರು ದಕ್ಷಿಣ ಭಾರತದ ವಿವಿಧ ಚಿತ್ರರಂಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಧ್ವನಿ ನೀಡಿದ್ದಾರೆ ಮತ್ತು ಇವರು ವಿಜಯ್ ಅವರ ಮಾವ. ಹಾಗೆಯೇ ಶೋಭಾ ಅವರ ಇನ್ನೊಬ್ಬ ಸಹೋದರ ಹಾಗೂ ವಿಜಯ್ ಅವರ ಇನ್ನೊಬ್ಬ ಮಾವ ಎಸ್. ಸುರೇಂದರ್. ಇವರು ಹೆಸರಾಂತ ಬರಹಗಾರರು. ಇದಲ್ಲದೆ ಶೋಭಾ ಅವರಿಗೆ ಒಬ್ಬ ತಂಗಿ ಇದ್ದಾರೆ. ಅವರ ಹೆಸರು ಶೀಲಾ. ಇವರು ಕೂಡ ಒಬ್ಬ ನಟಿ. ಸ್ನೇಹಿತರೆ, ಶೀಲಾ ಅವರು ಸಂಬಂಧದಲ್ಲಿ ವಿಜಯ್ ಅವರಿಗೆ ಚಿಕ್ಕಮ್ಮ ಆಗಬೇಕು. ಇವರಿಗೂ 2 ಮಕ್ಕಳಿದ್ದಾರೆ, ಸಂಜೀವ್ ಮತ್ತು ವಿಕ್ರಾಂತ್. ಅದರಲ್ಲಿ ಸಂಜೀವ್ ತಮಿಳು ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕರಾದರೆ ವಿಕ್ರಾಂತ್ ತಮಿಳು ಚಿತ್ರರಂಗದ ಜನಪ್ರಿಯ ನಟ. ವಿಕ್ರಾಂತ್ ಅವರ ಬಗ್ಗೆ ಹೇಳಬೇಕೆಂದರೆ ಇವರು ತೊಂಡನ್, ಪಾಂಡಿಯ ನಾಡು, ಮುದರಕೂಡಂ ನಂತಹ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸ್ನೇಹಿತರೆ, ವಿಕ್ರಾಂತ್ ಅವರ ಮದುವೆ ಮಾನಸ ಅವರೊಂದಿಗೆ ಆಯಿತು. ಮಾನಸ ಅವರು ಕೂಡ ನಟಿಯಾಗಿದ್ದು ಮುರುಗಸಿರ, ರೊಮಾನ್ಸ್ ಮತ್ತು ಕಲ್ಕತ್ತಾ ನ್ಯೂಸ್ ನಂತಹ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಏನೆಂದರೆ ಮಾನಸ ಅವರು ಮಲಯಾಳಂನ ಪ್ರಸಿದ್ಧ ನಟಿ ಕನಕದುರ್ಗಾ ಅವರ ಮಗಳು. ಹಾಗೆಯೇ ಇವರ ಕುಟುಂಬದಲ್ಲಿ ಮತ್ತೊಂದು ಚಿರಪರಿಚಿತ ಮುಖವಿದೆ. ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರ ತಂಗಿಯ ಹೆಸರು ವಿಮಲಾ ಚಂದ್ರಶೇಖರ್. ಇವರ ಮದುವೆ ಸೇವಿಯರ್ ಅವರೊಂದಿಗೆ ಆಯಿತು. ಅಲ್ಲದೆ ಸೇವಿಯರ್ ಬ್ರಿಟ್ಟೋ ಅವರು ಒಬ್ಬ ಉದ್ಯಮಿ ಮತ್ತು ದೊಡ್ಡ ಬಿಸಿನೆಸ್ ಮ್ಯಾನ್. ವಿಜಯ್ ಅಭಿನಯದ ಮಾಸ್ಟರ್ ಸಿನಿಮಾವನ್ನು ಸೇವಿಯರ್ ಬ್ರಿಟ್ಟೋ ಅವರೇ ನಿರ್ಮಿಸಿದ್ದಾರೆ ಮತ್ತು ಈ ಚಿತ್ರದ ಮೂಲಕವೇ ಅವರು ಸಿನಿಮಾ ನಿರ್ಮಾಣ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟರು. ಸ್ನೇಹಿತರೆ, ಸೇವಿಯರ್ ಬ್ರಿಟ್ಟೋ ಮತ್ತು ವಿಮಲಾ ಬ್ರಿಟ್ಟೋ ಅವರ ಮಗಳ ಹೆಸರು ಸ್ನೇಹಾ ಬ್ರಿಟ್ಟೋ. ಇವರು ಒಬ್ಬ ನಿರ್ದೇಶಕಿ. ಇವರು ಸಟ್ಟಂ ಓರು ಇರುಟ್ಟರೈ ನಂತಹ ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ. ಸ್ನೇಹಿತರೆ, ಸ್ನೇಹಾ ಬ್ರಿಟ್ಟೋ ಅವರ ಮದುವೆ ಮುರಳಿ ಅವರ ಕುಟುಂಬದಲ್ಲಿ ಆಯಿತು. ಇವರ ಪತಿಯ ಹೆಸರು ಆಕಾಶ್ ಮುರಳಿ. ಇವರು ದಿವಂಗತ ನಟ ಮುರಳಿ ಅವರ ಮಗ ಹಾಗೂ ನಟ ಅಥರ್ವ ಮುರಳಿ ಅವರ ಸಹೋದರ. ಅಥರ್ವ ಮುರಳಿ ಅವರ ಬಗ್ಗೆ ಹೇಳುವುದಾದರೆ ಇವರು ತಮಿಳಿನ ಪ್ರಸಿದ್ಧ ನಟರಾಗಿದ್ದು
ಇ.ಟಿ., ಬೂಮರಾಂಗ್, ಗದಲಕೊಂಡ ಗಣೇಶ್ ನಂತಹ ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ. ಇನ್ನು ಡೇನಿಯಲ್ ಬಾಲಾಜಿ ಅವರ ಬಗ್ಗೆ ಹೇಳುವುದಾದರೆ ಇವರು ಕೂಡ ತಮಿಳು ಚಿತ್ರರಂಗದ ಹೆಸರಾಂತ ನಟರಾಗಿದ್ದು ಗಿಲ್ಲಿ, ವಡ ಚೆನ್ನೈ ಮತ್ತು ಭೈರವ ನಂತಹ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಈಗ ನಮ್ಮೆಲ್ಲರ ನೆಚ್ಚಿನ ದಳಪತಿ ವಿಜಯ್ ಅವರ ಬಗ್ಗೆ ಮಾತನಾಡೋಣ. ಇವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಇವರು ಜೂನ್ 22, 1974 ರಂದು ತಮಿಳುನಾಡಿನ ಮದ್ರಾಸ್ನಲ್ಲಿ ಜನಿಸಿದರು. ಇವರು ತಮ್ಮ ಆರಂಭಿಕ ಶಿಕ್ಷಣವನ್ನು ಚೆನ್ನೈನ ಲೋಯೋಲಾ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದರು. ಇವರು 1984 ರಲ್ಲಿ ವೆಟ್ರಿ ಸಿನಿಮಾದ ಮೂಲಕ ಬಾಲನಟನಾಗಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಈ ಚಿತ್ರದ ನಂತರ ಅವರು 4-5 ಸಿನಿಮಾಗಳಲ್ಲಿ ಬಾಲನಟನಾಗಿ ಕಾಣಿಸಿಕೊಂಡರು. ಸ್ನೇಹಿತರೆ, ದಳಪತಿ ವಿಜಯ್ ಅವರು 1992 ರಲ್ಲಿ ನಾಳೈ ತೀರ್ಪು ಸಿನಿಮಾದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು. ಈ ಚಿತ್ರವನ್ನು ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಅವರೇ ನಿರ್ದೇಶಿಸಿದ್ದರು. ವಿಜಯ್ ಅವರು 1992 ರಿಂದ 1996 ರ ಅವಧಿಯಲ್ಲಿ ಸುಮಾರು 10 ಸಿನಿಮಾಗಳಲ್ಲಿ ನಟಿಸಿದ್ದರು. ಆದರೆ ಅವರ ಯಾವ ಸಿನಿಮಾವೂ ಅಷ್ಟಾಗಿ ಸದ್ದು ಮಾಡಲಿಲ್ಲ. ಆದರೆ 1996 ರಲ್ಲಿ ಬಂದ ಪೂವೆ ಉನಕ್ಕಾಗ ಎಂಬ ರೊಮ್ಯಾಂಟಿಕ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಇಲ್ಲಿಂದ ವಿಜಯ್ ಅವರ ಅದೃಷ್ಟದ ಬಾಗಿಲು ತೆರೆಯಿತು. ಈ ಸಿನಿಮಾ ಎಷ್ಟು ದೊಡ್ಡ ಮಟ್ಟದ ಯಶಸ್ಸು ಪಡೆಯಿತೆಂದರೆ ಇದನ್ನು ತೆಲುಗು, ಕನ್ನಡ ಹಾಗೂ ಹಿಂದಿಯಲ್ಲೂ ರಿಮೇಕ್ ಮಾಡಲಾಯಿತು. ಹಿಂದಿಯಲ್ಲಿ ಈ ಸಿನಿಮಾವನ್ನು ಬಧಾಯಿ ಹೋ ಬಧಾಯಿ ಹೆಸರಿನಲ್ಲಿ ರಿಮೇಕ್ ಮಾಡಲಾಯಿತು. ತೆಲುಗಿನಲ್ಲಿ ಈ ಸಿನಿಮಾವನ್ನು ಶುಭಾಕಾಂಕ್ಷಲು ಹೆಸರಿನಲ್ಲಿ ಮತ್ತು ಕನ್ನಡದಲ್ಲಿ ಆಹಾ ನನ್ನ ತಂಗಿ ಹೆಸರಿನಲ್ಲಿ ರಿಮೇಕ್ ಮಾಡಲಾಯಿತು. ವಿಜಯ್ ಅವರು ಸುಮಾರು 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ಪೋಕಿರಿ, ಗಿಲ್ಲಿ, ಟೆರಿ, ತುಪಾಕಿ, ತಳಪತಿ, ಕತ್ತಿ, ಭೈರವ, ಮೆರ್ಸಲ್, ಸರ್ಕಾರ್ ಮತ್ತು ಬಿಗಿಲ್ ನಂತಹ ಅತ್ಯುತ್ತಮ ಸಿನಿಮಾಗಳು ಸೇರಿವೆ. ಈ ಪ್ರತಿಯೊಂದು ಸಿನಿಮಾಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿದ್ದು ಹಲವು ದಾಖಲೆಗಳನ್ನು ನಿರ್ಮಿಸಿವೆ. ಸ್ನೇಹಿತರೆ, ವಿಜಯ್ ಅವರ ಸಿನಿಮಾಗಳ ಹೆಸರಿನಲ್ಲಿ ಒಂದು ವಿಶೇಷತೆ ಇದೆ. 2008 ರ ನಂತರ ಅವರ ಹೆಚ್ಚಿನ ಸಿನಿಮಾಗಳ ಹೆಸರುಗಳು ಒಂದೇ ಪದದಲ್ಲಿ ಒನ್ ವರ್ಡ್ ಇರುತ್ತವೆ. ಹೀಗೆ ಮಾಡಲು ಕಾರಣವೇನೆಂದರೆ ತಮ್ಮ ಸಿನಿಮಾಗಳ ಹೆಸರು ಒಂದೇ ಪದದಲ್ಲಿದ್ದರೆ ಸಿನಿಮಾ ಉತ್ತಮವಾಗಿ ಗಳಿಕೆ ಮಾಡುತ್ತದೆ ಎಂಬುದು ವಿಜಯ್ ಅವರ ನಂಬಿಕೆ. ಸ್ನೇಹಿತರೆ, ವಿಶ್ವದಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರ ಫಾರ್ಬ್ಸ್ ಪಟ್ಟಿಯಲ್ಲಿ ವಿಜಯ್ ಅವರ ಹೆಸರು ಬೊಂಬಾಟ್ ಆಗಿ 7 ಬಾರಿ ಕಾಣಿಸಿಕೊಂಡಿದೆ. ಸ್ನೇಹಿತರೆ, ದಳಪತಿ ವಿಜಯ್ ಅವರು ತಮ್ಮದೇ ಅಭಿಮಾನಿಯೊಬ್ಬರನ್ನು ಮದುವೆಯಾಗಿದ್ದಾರೆ. ವಿಜಯ್ ಅವರ ಮದುವೆ 1999 ರಲ್ಲಿ ಸಂಗೀತಾ ಸ್ವರ್ಣಲಿಂಗಂ ಅವರೊಂದಿಗೆ ಆಯಿತು. ಸಂಗೀತಾ ಅವರು ತಮಿಳಿನ ಪ್ರಸಿದ್ಧ ಉದ್ಯಮಿಯೊಬ್ಬರ ಮಗಳು. ಅವರು ವಿಜಯ್ ಅವರ ಪೂವೆ ಉನಕ್ಕಾಗ ಸಿನಿಮಾ ನೋಡಿ ಅವರ ದೊಡ್ಡ ಅಭಿಮಾನಿಯಾಗಿದ್ದರು. ಒಮ್ಮೆ ಅವರು ವಿಜಯ್ ಅವರನ್ನು ಸಿಗಲು ಬಂದಾಗ ಇಬ್ಬರ ನಡುವೆ ಸ್ನೇಹ ಬೆಳೆಯಿತು. ಆ ಸ್ನೇಹ ಪ್ರೀತಿಗೆ ತಿರುಗಿ ಕೊನೆಗೆ ಮದುವೆಯಲ್ಲಿ ಅಂತ್ಯವಾಯಿತು. ಸ್ನೇಹಿತರೆ, ವಿಜಯ್ ಅವರಿಗೆ 2 ಮಕ್ಕಳಿದ್ದಾರೆ, ದಿವ್ಯಾ ಸಾಶಾ ಮತ್ತು ಜೇಸನ್ ಸಂಜಯ್. ಅದರಲ್ಲಿ ದಿವ್ಯಾ ಸಾಶಾ ಅವರು ಟೆರಿ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಜೇಸನ್ ಸಂಜಯ್ ಖಂಡಿತವಾಗಿಯೂ ವಿಜಯ್ ಅವರ ಸಿನಿಮಾ ಪರಂಪರೆಯನ್ನು ಮುಂದೆ ತೆಗೆದುಕೊಂಡು ಹೋಗಲಿದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಹೇಗನಿಸಿತು ಎಂದು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ.